ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 16ನೇ ಅಧ್ಯಾಯ 11ರಿಂದ 16ನೇ ವಚನ, ಅವನು ಎಲ್ಲರ ಮೇಲೆ ಕೈ ಎತ್ತುವನು. ಇದು ಇಷ್ಮಾಯೇಲನ ಕುರಿತು ದೇವರು ಹಾಗರಳ ಮಗನ ಕುರಿತು ಹೇಳ್ತಾ ಇರುವಂತ ವಿಷಯ. ಇದರ ಕುರಿತು ನಾವು ಈ ಭಾಗದಲ್ಲಿ ಕಲಿಯೋಣ, ಓದಿಕೊಳ್ಳೋಣ. ಮತ್ತು ಯೆಹೋವನ ದೂತನು ಅವಳಿಗೆ, ನೀನು ಬಸುರಾಗಿದ್ದೀಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಅವನು ಕಾಡುಗತ್ತೆಯಂತೆ ಇರುವನು, ಅವನು ಎಲ್ಲರ ಮೇಲೆ ಕೈ ಎತ್ತುವನು, ಹಾಗೆ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯೇ ವಾಸವಾಗಿರುವನು ಎಂದು ಹೇಳಿ ಹೋದನು. ಅವಳು, ನನ್ನನ್ನ ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹೈರೋಹಿ ಬಾವಿ ಎಂದು ಹೆಸರಾಯಿತು. ಅದು ಕಾದೇಶಿಗೂ ನಡುವೆ ಇದೆ. ಆಗ್ರಳು ಅಬ್ರಾಮನಿಂದ ಮಗನನ್ನು ಎತ್ತಳು. ಅಬ್ರಾಮನು ಅವನಿಗೆ ಇಷ್ಮಾಯೇಲ್ ಎಂದು ಹೆಸರಿಟ್ಟನು. ಅವಳು ಇಷ್ಮಾಯೇಲನನ್ನು ಎತ್ತಾಗ ಅಬ್ರಾಮನು 86 ವರ್ಷದವನಾಗಿದ್ದನು. ನೋಡಿ, ಇದರಿಂದ ಇಲ್ಲಿ ಇಷ್ಮಾಯೇಲನ ಕುರಿತು ನಾವು ನೋಡ್ತೇವೆ. ಏನೆಂಬುದಾಗಿ ನಾವು ನೋಡುವಾಗ, ಇಷ್ಮಾಯೇಲನ್ ಜನಿಸಿದಾಗ ಅಬ್ರಾಮನಿಗೆ 86 ವಯಸ್ಸಿತ್ತು. 16 ಮತ್ತು 17 ಒಂದನೇ ವಚನದ ಮುಂದಿನ ವಚನ ಅಂದ್ರೆ ನಾವು ನೋಡುವಾಗ ಅಬ್ರಾಮನಿಗೆ 99 ವಯಸ್ಸಾಗಿತ್ತು ಎಂದು ಬರೆಯಲ್ಪಟ್ಟಿದೆ. ಹಾಗಾದ್ರೆ ಇಲ್ಲಿಗೆ 13 ವರ್ಷ ಏನಾಗಿತ್ತು? ಅಬ್ರಾಮನಿಗೆ 99 ವರ್ಷವಿದ್ದಾಗ ಕರ್ತನು ಅವನಿಗೆ ಪ್ರತ್ಯಕ್ಷನಾಗ್ತಾನೆ. 13 ವರ್ಷ ದೇವರು ಅವನೊಂದಿಗೆ ಮಾತಾಡಲೇ ಇಲ್ಲ. ನೀನು ಸಾರಳ ಮಾತಿಗೆ ಆಮೇನ್ ಅಂದಿದ್ದೀಯ, ಒಪ್ಪಿಗೆ ಕೊಟ್ಟಿದ್ದೀಯ, ಅದಕ್ಕೆ ನಿನ್ನ ಹತ್ರ ಮಾತಾಡಲ್ಲ ಅಂತ ದೇವರು ಹೇಳಿದ್ರು. ಅಪಸ್ವರಕ್ಕೆ ಆಮೇನ್ ಅನ್ನುವುದನ್ನ ನಾವು ಯಾವಾಗ ನಾವು ಕಲಿತೀವೋ, ಯಾವುದು ದೇವರ ಸ್ವರ ಅಲ್ವೋ ಅದಕ್ಕೆ ಆಮೇನ್ ಅಂದ್ರೆ ಖಂಡಿತವಾಗಿ ಅದರ ಅಪಘಾತವನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ಅನ್ಯ ಸ್ವರಕ್ಕೆ ಇವನು ಕಿವಿಗೊಡ್ತಾನೆ, ಅಪಸ್ವರಕ್ಕೆ ಇವನು ಕಿವಿಗೊಡ್ತಾನೆ, ದೇವರ ಸ್ವರಕ್ಕೆ ಕಿವಿಗೊಡಲ್ಲ. ಹೀಗಾಗಿ ದೇವರು ಹೇಳ್ತಾರೆ, ಐ ವಿಲ್ ನಾಟ್ ಸ್ಪೀಕ್ ಟು ಯು. ನೀನು ಆ ಸ್ವರ ಕೇಳಿಸ್ಕೊಂಡಿದ್ಯಲ್ಲ, ಅದನ್ನೇ ಕೇಳಿಸ್ಕೊ, ನಾನು ನಿನಗೆ ಮಾತಾಡಲ್ಲ ಅಂತ ದೇವರು ಹೇಳ್ತಾರೆ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ದೇವರ ಸ್ವರಕ್ಕೆ ಕಿವಿಗೊಡ್ತಾ ಇಲ್ಲ. ಇಲ್ಲಿ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡ್ತವೆ ಎಂಬುದಾಗಿ ಯೋಹಾನ್ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ದೇವರ ಕುರಿ ಮರಿ, ಹೀಗಾಗಿ ಪ್ರತಿದಿನ ಅವರ ಸ್ವರವನ್ನು ಅವರ ವಾಕ್ಯದ ಮೂಲಕ ನಾವು ಕೇಳಿಸ್ಕೊಳ್ಳೋರಾಗಿರ್ಬೇಕು. ಇಲ್ಲಿ ನಾವು ಈ ಆಗ್ರಳ ಕುರಿತು ನಾವು ನೋಡ್ತಾ ಇದ್ದೀವಿ. ಈಗ ಇವಳು ಮಗುವನ್ನ ತೆಗೆದುಕೊಂಡು ಹೋಗ್ಬಿಡ್ತಾಳೆ. ಆದರೆ ಇಲ್ಲಿ ದೇವರು ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದ್ರಿಂದ ಆ ಮಗನಿಗೆ ಇಷ್ಮಾಯೇಲ್ ಎಂದು ಹೆಸರಿಡಬೇಕು. ಆಗ್ರಳಿಗೆ ಆ ದೂತ ಬಂದು ಹೇಳ್ತಾ ಇದ್ದಾನೆ, ಕಷ್ಟದ ಕೂಗು. ಇವತ್ತು ನಿಮ್ಮ ಕಷ್ಟದ ಕೂಗು ಏನು? ದೇವರು ಆ ಕೂಗಿಗೆ ಉತ್ತರ ಕೊಡ್ತಾರೆ. ಮಾತ್ರವಲ್ಲದೆ ದೇವರೇ ಅಲ್ಲಿ ಒಂದು ವಾಗ್ದಾನ ಕೊಟ್ಬಿಡ್ತಾನೆ, ಅವನು ಎಲ್ಲರ ಮೇಲೆ ಕೈ ಎತ್ತಾನೆ. ಇವತ್ತು ನಡೀತಾರಂತ ಕಾರ್ಯ ನೋಡ್ರಿ. ಅಬ್ರಾಮನು ಮಾಡಿದಂತ ಈ ಸಾರಳು ಮಾಡಿದಂತ ಒಂದು ತಪ್ಪಿಗೆ ಇವತ್ತು ಇಡೀ ಲೋಕದಲ್ಲಿ ಪ್ರಮುಖವಾಗಿ ಇಸ್ರಾಯೇಲರ ಸುತ್ತ ಇರುವಂತ ಇಷ್ಮಾಯೇಲ್ ಸಂತತಿ ಎಂತ ಒಂದು ಬಾಧೆ ಕೊಡ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ದೇವರು ವಾಗ್ದಾನ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಅವರಿಗೆ ಲೌಕಿಕ ವಾಗ್ದಾನ, ಇವರಿಗೆ ಆತ್ಮಿಕವಾದ ವಾಗ್ದಾನ. ಬಟ್ ಸ್ಟಿಲ್ ಈ ಲೋಕದಲ್ಲಿ ಎಷ್ಟು ಕಷ್ಟ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಯಾಕಂತಂದ್ರೆ ಕಷ್ಟದ ಕೂಗು ಅದು ಯಾರಾದ್ರೇನು ದೇವರ ಹತ್ರ ಹತ್ತು ಬಿಟ್ರೆ, ಯೇಸು ಸ್ವಾಮಿ ಹತ್ರ ಹತ್ತು ಬಿಟ್ರೆ ಆ ಕಷ್ಟದ ಕೂಗಿ ಅವರು ಉತ್ತರ ಕೊಟ್ಟೇ ಕೊಡ್ತಾರೆ ಪ್ರಿಯರೇ. ದೇವರಲ್ಲಿ ವಾಗ್ದಾನ ಮಾಡ್ಬಿಡ್ತಾರೆ, ನಿನ್ನ ಮಗ ಎಲ್ಲರ ಮೇಲೆ ಕೈ ಎತ್ತಾನೆ ಎಂಬುದಾಗಿ, ಅವನ ಅಣ್ಣ ತಮ್ಮಂದಿರ ಎದುರುಗಡೆ ವಾಸ ಮಾಡ್ತಾನೆ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಬಿಟ್ರು. ಗಾಡ್ ಇಸ್ ಗಾಡ್ ಆಫ್ ಪ್ರಿನ್ಸಿಪಲ್ಸ್. ಹೀಗಾಗಿ ಯಾರಿಗೂ ಅನ್ಯಾಯ ಮಾಡಕ್ಕೆ ಆಗಲ್ಲ ಪ್ರಿಯರೇ. ಒಂದ್ ವೇಳೆ ಆ ರೀತಿ ಮಾಡಿದ್ರೆ ದೇವರ ಹತ್ರ ತಪ್ಪು ಒಪ್ಪಿಕೊಳ್ಳ್ರಿ, ಪಶ್ಚಾತ್ತಾಪ ಪಡ್ರಿ, ಬಿಟ್ಬಿಡ್ರಿ. ಮತ್ತೆ ಯಾರ ಮೇಲೂ ಯಾವ ರೀತಿಯ
ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬೇಡ. ಇವಾಗ ಇಲ್ಲಿ ದೇವರು ಆ ರೀತಿ ವಾಗ್ದಾನ ಕೊಟ್ಟಿದ್ರಿಂದ ಹಾಗರಳು ದೇವರಿಗೆ ಏನು ಹೇಳ್ತಾರೆ, ನಾನು ನನ್ನನ್ನು ನೋಡುವಾತನನ್ನು ಇಲ್ಲಿಯೂ ನೋಡಿದ್ದೇನಲ್ಲ ಅಂತ ಹೇಳಿ ದೇವರಿಗೆ ಎಲ್ಲವನ್ನ ನೋಡುವಂಥ ದೇವರು ಅಂತ ಹೆಸರಿಡ್ತಾರೆ. ಪ್ರಿಯರೇ, ನೀವು ಸಹ ಇವತ್ತು ಕಷ್ಟದ ಕೂಗಿನಲ್ಲಿ ಇರಬಹುದು, ನಿಮ್ಗೆ ಅನ್ಯಾಯ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಎಲ್ಲೆಲ್ಲಿ ನಿಮ್ಗೆ ಅನ್ಯಾಯ ಆಗಿದೆಯೋ ಅಲ್ಲೆಲ್ಲ ನೀವು ದೇವರ ಮುಂದೆ ಅಳ್ಳ್ರಿ, ದೇವರ ಮುಂದೆ ಹೇಳ್ರಿ. ನೀವು ಸಹ ಎಲ್ಲವನ್ನ ನೋಡುವಂಥ ದೇವರೆಲ್ಲ ನೋಡ್ತಾ ಇದ್ದಾರೆ. ನಿನಗಾಗಂತ ನ್ಯಾಯನೂ ನೋಡ್ತಾ ಇದ್ದಾರೆ, ನಿನಗಾಗಂತ ಅನ್ಯಾಯನೂ ನೋಡಿದ್ದಾರೆ. ಸರಿ, ನಿನಗೆ ಅನ್ಯಾಯ ಆಗಿದ್ರಿಂದ ನೀನು ಅನ್ಯಾಯ ಮಾಡೋದನ್ನೂ ದೇವರು ನೋಡ್ತಾ ಇದ್ದಾರೆ. ನಿನಗೆ ಅನ್ಯಾಯ ಆಗಿದ್ರಿಂದ ನೀನು ಅನ್ಯಾಯ ಮಾಡಬೇಕಾದಿಲ್ಲ. ನಿನಗೆ ನ್ಯಾಯವನ್ನ ದೇವರೇ ಕೊಡ್ತಾರೆ. ಮುಯಿ ತಿರ್ಸುವುದು ನಮ್ಮ ಕೆಲಸ ಅಲ್ಲ, ಅದು ದೇವ್ರ ಕೆಲಸ. ದೇವ್ರು ಬಿಟ್ಬಿಡ್ರಿ, ದೇವ್ರು ನೋಡ್ಕೊಳ್ತಾರೆ. ಇಲ್ಲಿ ಈಕೆ ದೇವರಿಗೆ ಎಲ್ಲವನ್ನ ನೋಡುವಂತ ದೇವರು ಎಂಬುದಾಗಿ ಹೇಳಿದ್ರಿಂದ ದೇವರ ಆಕೆಯನ್ನು ಆಶೀರ್ವಾದ ಮಾಡ್ತಾರೆ. ಸೊ ಪ್ರಿಯ ದೇವರ ಮಕ್ಕಳೇ, ಇವತ್ತು ಯಾರ್ಯಾರಿಗೆ ಯಾವ್ಯಾವ ವಿಷಯದಲ್ಲಿ ಅನ್ಯಾಯ ಆಗಿದೆ ನನಗೆ ಗೊತ್ತಿಲ್ಲ, ದೇವರು ಅದಕ್ಕೆ ಎಲ್ಲಾದ್ರಲ್ಲೂ ನಿಮಗೆ ನ್ಯಾಯವನ್ನ ಕೊಡ್ತಾರೆ. ಕರ್ತರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ಒಂದು ವೇಳೆ ಯಾರಾದರೂ ಇವತ್ತು ನಿಮ್ಮ ಹೃದಯವನ್ನು ಯೇಸುಸ್ವಾಮಿ ಕೊಟ್ಟಿಲ್ವಾ? ಇದೇ ಮೊದಲನೇ ಬಾರಿ ಯೇಸುಸ್ವಾಮಿನ ನೀವು ಸ್ವೀಕಾರ ಮಾಡಲಿಕ್ಕೆ ಈ ಒಂದು ಚಾನಲ್ನ ನೀವು ಆ ಬಟನ್ ಅನ್ನು ಒತ್ತಿದ್ದೀರಾ, ಆನ್ ಮಾಡಿದ್ದೀರಾ, ಅಕಸ್ಮಾತ್ತಾಗಿ ಇದು ಕಾಣಿಸ್ಕೊಳ್ತು, ನಿನಗೆ ಯಾವುದೋ ವಿಷಯದಲ್ಲಿ ಅನ್ಯಾಯ ಆಗಿದೆ, ಭಯಪಡಬೇಡ. ನ್ಯಾಯವನ್ನು ಕೊಡುವಂಥ ಯೇಸುಸ್ವಾಮಿಯನ್ನ ನಿನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸು. ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡು. ಪಾಪದಿಂದ ನನಗೆ ಬಿಡುಗಡೆ ಮಾಡಿ ಎಂಬುದಾಗಿ ನೀ ಕೇಳು. ಖಂಡಿತವಾಗಿ ಯೇಸು ನಿನ್ನನ್ನು ಬಿಡುಗಡೆ ಮಾಡ್ತಾರೆ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ ತಂದೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ತಂದೆ ಆದ ದೇವರೇ, ಇವತ್ತು ಯಾರ್ಯಾರು ತಮಗೆ ಅನ್ಯಾಯ ಆಗಿ ಅಳ್ತಾ ಇದ್ದಾರೋ ಅವರಿಗೆ ನ್ಯಾಯವನ್ನು ಕೊಡು. ಹಾಗರಳಿಗೆ, ಆಕೆ ಮಗನಿಗೆ ನ್ಯಾಯ ಕೊಟ್ಟಂಥ ದೇವರು ಇವತ್ತು ತಂದೆ ಆದ ದೇವರೇ ಎಲ್ಲರಿಗೂ ದೇವರೇ ನ್ಯಾಯ ಕೊಡು. ಲೌಕಿಕವಾದ ವಿಷಯದಲ್ಲಿ ಅನೇಕರು ಇವತ್ತು ಅನ್ಯಾಯವನ್ನು ಅನುಭವಿಸ್ತಾ ಇದ್ದಾರೆ, ಅವರಿಗೆ ನ್ಯಾಯವನ್ನ ದಯಪಾಲಿಸು. ಆ ರೀತಿ ನೀವು ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಶಿಲುಬೆನಾಥ ಎನ್ ಸ್ವಸ್ಥಗೈದನು ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಅನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶಿಲುಬೆ ನನಗೆ ಆಶ್ರಯವೇ ನಂಬಿಕೆಗಾಧಾರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆನಾಥ ಎನ್ ಸ್ವಸ್ಥಗೈದನು ಎನ್